ಚಪಾತಿ 35 ರೂಪಾಯಿ. ಈ ಸಚಿನ್ ಏನ್ ಮಾಡ್ತಾರೆ ಮನೆಯಲ್ಲಿ, ಏನ್ ಅಡಿಗೆ ಮಾಡ್ತಾರೆ ನಿಮ್ ಗಂಡ ಅಂತ ಕೇಳಿದ್ರೆ ಏನಂತೀರಾ? ಆಮೇಲೆ ಎಷ್ಟು ಜನ ಸಚಿನ್ ಏನ್ ಕೆಲಸ ಮಾಡ್ತಾರೆ ಗಗನ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಗಗನ ಫಿಂಗರ್ ಇನ್ ಟೌನ್. ಗಗನ ಅವರು ಫುಲ್ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮ್ಯಾಟ್ಸ್ ತಗೊಳಕ್ಕೆ. ಏನೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಮೇಡಮ್ ಅವರು. 10 ಅಷ್ಟೇ ಸರ್, ಇದನ್ನು ಸೇರಿಸ್ಕೊಳ್ಳಲ್ಲ. ಹ್ಯಾಂಡಲ್ಸ್ ಮೇನ್ಲಿ ನಂಗೆ ಬೇಕಾಗಿದ್ದು ಸಿಂಕ್ ಹತ್ರ ವಾಶ್ರೂಮ್ಗೆ, ಅದನ್ನ ತಗೊಳ್ಳಿ ಇಲ್ಲ. ಶಿವಕುಮಾರ್ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರೆ ಇತ್ತೀಚೆಗೆ, ನಮ್ಮ ಕೈಗೆ ಸಿಗ್ತಾ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಕಿಚನ್. ಕಿಚನ್ ಅಲ್ಲಿ ಏನೋ ನಡೀತಾ ಇಲ್ಲ, ಏನೋ ಒಂದು ಅಡ್ಗೆ ಮಾಡ್ಕೊತಾ ಇದೀವಿ ಅಷ್ಟೇ. ನಮ್ ಬ್ಲಾಗ್ಸ್ ನೋಡೇ ಇಲ್ಲ ನೀವು. 2 ದಿನ ಆಯ್ತು ನಮ್ ಬ್ಲಾಗ್ಸ್ ಹಾಕಿಲ್ಲ. 2 ದಿನ ಇದು ಹಾಕೋದಂಗ 3 ದಿನ ಆಗಿರುತ್ತೆ ಗ್ಯಾಪ್. 3ನೇ ದಿನ ಈ ಬ್ಲಾಗ್ ನೋಡ್ತಾ ಇರ್ತೀರಾ. ಗ್ಯಾಪ್ ಆಗೋಯ್ತು, ಏನ್ ಆಗ್ತಾನೆ ಇಲ್ವಲ್ಲ, ಏನ್ ಇವ್ರು ವಿಡಿಯೋಸೇ ಬಿಡ್ತಾ ಇಲ್ಲ ಅಂತ ಬೈಕೋತಾ ಇರ್ತೀರಾ, ಇಲ್ಲ ಬೇಜಾರ್ ಮಾಡ್ಕೋತಾ ಇರ್ತೀರಾ, ಮಿಸ್ ಮಾಡ್ಕೋತಾ ಇರ್ತೀರಾ. ಅದಕ್ಕೋಸ್ಕರ ಈ ಬ್ಲಾಗ್ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ವಿ ಗೈಸ್. ಅಂಡ್ ಇವಾಗ ಆನಿವರ್ಸರಿಲಿ ಚೆನ್ನಾಗಿ ನಮ್ಮ ಡಯಟ್ ಎಲ್ಲ ಬ್ರೇಕ್ ಆಗಿದೆ. ತಿರುಪತಿಗೆಲ್ಲ ಹೋಗಿ ಬಂದ್ವಿ, ಹೊರಗಡೆ ಎಲ್ಲ ತಿಂದಿದ್ವಿ, ಆಲ್ಮೋಸ್ಟ್ ವೀಕ್ ಡಯಟ್ ಇಂದ ಆಚೆ ಇದ್ವಿ. ತುಂಬಾ ಆಚೆ ಇರ್ಲಿಲ್ಲ, ಹಂಗಂತ ಸ್ವಲ್ಪ ತಿರುಪತಿ ಸರಿಯಾಗಿ ತಿನ್ನಕ್ಕೂ ಏನೂ ಸಿಗ್ಲಿಲ್ಲ. ನಾವೆಲ್ಲ ಪ್ರಸಾದದಲ್ಲೇ ಮೇಂಟೈನ್ ಮಾಡಿದ್ವಿ. ಒಂದೇ ಚೆನ್ನಾಗಿ ತಿನ್ಬೇಕು ಅಂತ ಹೋಟ್ಲಿಗೆ ಹೋದ್ವಿ. ಆ ಹೋಟ್ಲಲ್ಲೂ ನಮ್ಗೆ ಇಷ್ಟ ಆಗ್ಲಿಲ್ಲ, ಚೆನ್ನಾಗಿರ್ಲಿಲ್ಲ ಗೈಸ್. 5 ರೂಪಾಯಿ ಚಪಾತಿ ಕೊಟ್ಬಿಟ್ಟು 35 ರೂಪಾಯಿ ಬಿಲ್ ಹಾಕಿದೆ ಒಂದ್ ಚಪಾತಿಗೆ. ಒಂದ್ ಚಪಾತಿ 35 ರೂಪಾಯಿ. ಈ ತರ ಎಲ್ಲ ಇತ್ತು. ಸೊ ಇದು ನಮ್ಮ ಇವತ್ತಿನ ಡೈಲಿ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ಅಲ್ಲಿ ನಾವು ಮತ್ತೆ ವಿ ಆರ್ ಕಮಿಂಗ್ ಬ್ಯಾಕ್ ಟು ಡಯಟ್. ಡಯಟ್ಗೋಸ್ಕರ ನಾವು ಆಸ್ ಯೂಶುವಲ್ ನಾನು ಓಟ್ಸ್ ಮಾಡ್ತಾ ಇದ್ದೀವಿ. ನಾವು ನಾನು ಮಾಡ್ತಾ ಇದ್ದೀನಿ ನನ್ನ ಸಚಿನ್ ಸ್ಪೆಷಲ್ ರೆಸಿಪಿ. ಸಚಿನ್ ಏನ್ ಮಾಡ್ತಾರೆ ಮನೆಯಲ್ಲಿ, ಏನ್ ಅಡಿಗೆ ಮಾಡ್ತಾರೆ ನಿಮ್ ಗಂಡ ಅಂತ ಕೇಳಿದ್ರೆ ಏನಂತೀರಾ? ಆಮೇಲೆ ಎಷ್ಟು ಜನ ಸಚಿನ್ ಏನ್ ಕೆಲಸ ಮಾಡ್ತಾರೆ ನಮ್ದು ಲೈಕ್ ಈ ವ್ಲಾಗಿಂಗ್ ಏನಿದೆ, ಆಮೇಲೆ ನಾವು ವ್ಲಾಗ್ಸ್ ಆಗೋದ್ರಲ್ಲಿ ನಮ್ ವರ್ಕ್ಸ್ ನೋಡ್ಬೋದು ನೀವು. ಅದೆಲ್ಲಾನು ನಮ್ ಪಾರ್ಟ್ ಆಫ್ ವರ್ಕ್. ಅದು ಬಿಟ್ರೆ ಸಚಿನ್ ಬಂದು ಸಿವಿಲ್ ಇಂಜಿನಿಯರ್. ಅವರು ಕನ್ಸ್ಟ್ರಕ್ಷನ್ಸ್ ತಗೋತಾ ಇಲ್ಲ ನಾವು ಇತ್ತೀಚೆಗೆ. ಇನಿಷಿಯಲಿ ಮದ್ವೆ ಮುಂಚೆ ಅದೇ ವರ್ಕ್ ಮಾಡ್ತಾ ಇದ್ದು. ಪ್ಲಾನ್ಸ್, ಎಸ್ಟಿಮೇಷನ್, ಅದು ಇದು ಬ್ಯಾಕ್ ಎಂಡ್ ವರ್ಕ್ ಏನಿರುತ್ತೆ ಅದನ್ನ ಸಚಿನ್ ಮಾಡ್ತಾರೆ. ಮಲ್ಟಿಪಲ್ ಟಾಸ್ಕ್ ಮಾಡ್ತೀವಿ. ವರ್ಕ್ ಹೆಂಗ್ ಬರುತ್ತೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ನಾವು ಜಾಸ್ತಿ ಹೊರಗೆ ಹೋಗ್ತೀವಿ, ಅದು ಇದು ತೋರಿಸ್ತೀವಿ. ಲ್ಯಾಪ್ಟಾಪ್ ಮುಂದೆ ಕೂತಾಗ ನಾವು ನೈಟ್ ಕುತ್ಕೋತೀವಿ, ಅಷ್ಟೊತ್ತಿಗೆ ಬ್ಲಾಗ್ ಎಂಡ್ ಮಾಡ್ಬಿಟ್ಟಿರ್ತೀವಿ. ಸೊ ಅದನ್ನ ನಾವು ತೋರ್ಸಕ್ ಹೋಗಿಲ್ಲ ಜಾಸ್ತಿ. ಅಂಡ್ ಇನ್ನೊಂದೇನು ಗೊತ್ತಾ, ಗಗನ ಇವತ್ತು ಅಡುಗೆಗೆ ಏನೋ ಡಿಫರೆಂಟ್ ಆಗಿ ದಬ್ಬಾಗ್ತಾ ಇದ್ದಾಳೆ. ಗಗನ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಗಗನ ಆಫ್ ಸಚಿನ್ ವರ್ಕ್ ಅಲ್ಲಿ ಹೆಲ್ಪ್ ಮಾಡ್ತೀನಿ, ಆಫ್ ಇಂಟೀರಿಯರ್ ಡಿಸೈನಿಂಗ್ ಮಾಡ್ತೀನಿ. ನನ್ನ ಅರ್ಧಾಂಗಿ ಅಂದಲ್ಲಿ ಎಲ್ಲ ಮಾಡ್ಬೇಕಲ್ವಾ, ನಾನು ಏನ್ ಹೇಳ್ತೀನಿ ಅದೆಲ್ಲ ಅರ್ಧ ಮಾಡ್ಕೊಡ್ಬೇಕು. ಇಂಟೀರಿಯರ್ ಡಿಸೈನಿಂಗ್ ಮಾಡ್ತೀನಿ, ಪ್ರಾಜೆಕ್ಟ್ಸ್ ಬಂದಂಗೆ ತಗೋತೀನಿ. ಒಂದೊಂದ್ಸತಿ ಪ್ರಾಜೆಕ್ಟ್ಸ್ ಬರುತ್ತೆ, 3 months ವರ್ಕ್ ಮಾಡ್ತೀನಿ, ಆಮೇಲೆ ಪ್ರಾಜೆಕ್ಟ್ಸ್ ಇರಲ್ಲ. ಹೆಂಗ್ ಬರುತ್ತೆ ಹಂಗೆ. ತುಂಬಾ ಕಾನ್ಸಂಟ್ರೇಟ್ ಮಾಡಿನೂ ಮಾಡಕ್ ಆಗ್ತಾ ಇಲ್ಲ. ಬರೀ ಅದನ್ನೇ ಮಾಡ್ತಾ ಇದ್ರೆ ನಾನು ಲ್ಯಾಪ್ಟಾಪ್ ಮುಂದೆನೆ ಇರ್ಬೇಕು. ನಿಮ್ ಬ್ಲಾಗಿಂಗ್ ಅಲ್ಲೆಲ್ಲ ಬರಕ್ಕಾಗಲ್ಲ, ಸಚಿನ್ಗೆ ಆಚೆಗಡೆ ವರ್ಕ್ ಹೆಲ್ಪ್ ಮಾಡಕ್ ಆಗಲ್ಲ, ಮನೇಲಿ ಕೆಲಸ ಮಾಡ್ಕೊಳಕ್ ಆಗಲ್ಲ. ಸೊ ಸ್ವಲ್ಪ ಇದು ಮಾಡ್ಕೊತಾ ಇದೀನಿ. ಇವತ್ತು ನಾನು ಆನ್ಲೈನ್ ಅಲ್ಲಿ ಒಂದು ರೆಸಿಪಿ ನೋಡಿ, ಸಚಿನ್ಗೆ ಚೆನ್ನ ಅಂದ್ರೆ ಇಷ್ಟ ಇಲ್ಲ, ಕಾಬೂಲ್ ಗಡ್ಲೆ ಅಂದ್ರೆ ಇಷ್ಟ ಇಲ್ಲ. ಚೆನ್ನಗೌಡ ಇಷ್ಟ ಆದ್ರೆ ಚೆನ್ನ ಮಾತ್ರ ಇಷ್ಟ ಇಲ್ಲ. ಸೊ ಅದ್ರಲ್ಲಿ ಚೆನ್ನ ಬಟರ್ ಮಸಾಲ ಮಾಡ್ತಾ ಇದೀನಿ. ನಾನು ಇದನ್ನ ಆನ್ಲೈನ್ ಅಲ್ಲಿ ನೋಡಿದ ರೆಸಿಪಿ, ನೋಡಿದ್ರೆ ಚೆನ್ನಾಗಿದೆ, ತಿನ್ಬೇಕು ಅಂತ ಅನ್ಸ್ತು. ನಂಗೆ ಚೆನ್ನ ಅಂದ್ರೆ ಇಷ್ಟ. ಸೊ ಚೆನ್ನಾಗಿ ಕೂಗ್ಸಿ ಬೇಯಿಸ್ತಾ ಇದ್ದಾರೆ. ಚಪಾತಿ ಚೆನ್ನ ಮಧ್ಯಾಹ್ನದ ಊಟ. ಆಹಾ ಗಮ್ ಅಂತ ಐತ್ಮ, ತುಪ್ಪದ ವಾಸನೆ ಈಗ ಶುರು ಮಾಡಿದ್ರೆ ಗೈಸ್. ಇಷ್ಟೊತ್ತು ನಾವೊಂದು ನೆನ್ನೆ ಅರ್ಧ ನೋಡಿ ನಿಲ್ಲಿಸ್ಬಿಟ್ಟಿದ್ವಿ, ಇನ್ನೂ ಅರ್ಧ ಬಾಕಿ ಇತ್ತು. ಒಂದು ಮೂವಿ ನೋಡೋದು, ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ. ಹೆಂಗಿತ್ತಮ್ಮ ಮೂವಿ? ಚೆನ್ನಾಗಿತ್ತಾ ಗೈಸ್? ಒಂದು ಮೂವಿ ನೋಡಿಗೆ ಗಗನ ನಾನು ಹಿಂಗಿದೆ ಅಂತ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಬೇಕು. ಅವ್ಳಿಗೆ ಇಷ್ಟ ಆದ್ರೆ ಮಾತ್ರ ನಾವು ನೋಡಕ್ಕಾಗುತ್ತೆ. ನಂಗೆ ರಾತ್ರಿ ಹೊತ್ತು ರಕ್ತ ಸುರಿಸೋದು ಅದು ಇದೆಲ್ಲ ನೋಡಕ್ಕಾಗಲ್ಲ. ನಂಗೆ ಮಲ್ಕೋಬೇಕಾದ್ರೆ ಪೀಸ್ ಇರಲ್ಲ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಒಂದು ಬಟಾಣಿ ತೆಗೆದು ಇಟ್ಕೊಂಡು ಪೀಸ್ ಇರುತ್ತೆ. ನೈಸ್ ಕಾಮಿಡಿ. ಇವಾಗ ಚೆನ್ನ ಬಟರ್ ಮಸಾಲ ಮಾಡ್ತೇವೆ. ಅದಕ್ಕೆ ಚೆನ್ನ ನೋಡಿ, ಚೆನ್ನ ಅಂದರೆ ಕಾಬೂಲ್ ಕಡಲೆ. ಚೆನ್ನಾಗಿ ಮಾಡ್ತೀಯಲ್ಲಮ್ಮ? ನಾನು ಚಪಾತಿ ರೆಡಿ ಮಾಡ್ಕೋಬೇಕೀಗ. ಒಳ್ಳೆ ಕೆಲಸ ಗೈಸ್. ಇವಾಗ ನಾನು ನನ್ನ ಕೈಯಾರ ಮಾಡಿರೋ ಚಪಾತಿಗಳನ್ನ ಬೇಯಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಬೇರೆ ಕೆಲಸ ಮಾಡ್ತೇವೆ. ಚಪಾತಿ ಈಸ್ ಮೈ ಡ್ಯೂಟಿ. ಚೆನ್ನ ಬಟರ್ ಮಸಾಲ ರೆಡಿ ಇದೆ. ಚಪಾತಿ ಸುಮಾರು ಗೊತ್ತಿದ್ದೀನಿ ನೋಡಿ, ಒಂದೊಂದು ಚೌಕಾಕಾರ ಬರುತ್ತೆ,
ಒಂದೊಂದು ಈ ಥರ ಹಾರ್ಟ್ ಶೇಪೆಲ್ಲ ಬಂದ್ಬಿಡುತ್ತೆ. ಇದಂತೂ ಪಕ್ಕಾ ಸ್ಕ್ವೇರ್. ನನಗೆ ಜೋಕು ಇದು ಚಪಾತಿ, ಕಾಮಿಡಿ ಚಪಾತಿ ಅಂತ ಕರಿಬೋದು ಇದಕ್ಕೆ. ಆ್ಯಂಡ್ ಚೆನ್ನಾಗಿ ಮಸಾಲ ನೋಡಿ ಲಕ್ಕ ಮಿಂಚ್ತಾ ಇದೆ. ಚಪಾತಿ ಬೇಯಿಸಿ ಊಟ ಮಾಡೋದಷ್ಟು. ಬೆಳಿಗ್ಗೆ ಓಡಿಸಿದ್ರಿಂದ ಬೇಗ ಊಟ ಕೇಳುತ್ತೆ ನಮಗೆ. ನಿಮ್ಮ ಜೊತೆ ಒಂದು ವೀಡಿಯೋಲಿ ಮಾತಾಡ್ಕೊಂಡು ನನ್ನ ಚಪಾತಿ ಎಲ್ಲ ಸೀದೋಗ್ಬಿಡುತ್ತೆ ಗೈಸ್. ಓ ಹಾಂ ಗೈಸ್, ಕೊನೆಗೂ ನಾನು ಮಾಡಿರೋ ಚಪಾತಿ, ಗಗನ ಮಾಡಿರೋ ಚೋಲೆ, ಏನಂತಾರಮ್ಮ, ಚೋಲೆ ಮಸಾಲ, ಚೆನ್ನ ಮಸಾಲ ಎಲ್ಲ ರೆಡಿ ಇದೆ. ನಾನಿವತ್ತು ಗುರುವಾರ, ನಾನು ಮೊಟ್ಟೆ ತಿಂತೀನಿ, ಗಗನ ಮೊಟ್ಟೆ ಇಲ್ಲ, ಅದಕ್ಕೆ ಚೆನ್ನಾಗಿ ಮಾಡಿರೋದು. ಇದು ಇವತ್ತಿನ ನಮ್ಮ ಊಟ ಗೈಸ್. ಊಟ ಮಾಡಿ ಆಮೇಲೆ ಹೊರಗಡೆ ಹೋಗ್ಬೇಕು. ಏನು ಕೆಲಸಗಳಿದಾವೆ, ಮನೇಲೂ ಕೆಲಸ ಇದಾವೆ. ಕೆಲಸ 3 ಹೊತ್ತು ದುಡಿತೀಯಲ್ಲಮ್ಮ, ರೆಸ್ಟೇ ಇಲ್ಲ ಪಾಪ. ಆದ್ರೂ ನಿದ್ದೆನೇ ಮಾಡಲ್ಲ ಗಗನ. ಕಾಯ್ತಾನಿಲ್ಲ, 2 ಸೆಕೆಂಡ್ ತಿಂತಾವಳೆ. ಸೂಪರ್ ನೀನು ಮಾಡ್ರೆ ಸೂಪರಾಗಿ ಇರುತ್ತೆ ಬಿಡಮ್ಮ. ಸ್ವಲ್ಪ ಖಾರ ಆಯಿತು ಅನ್ಸುತ್ತೆ. ನಾನು ಟೇಸ್ಟ್ ಮಾಡ್ತೀನಿ ಗೈಸ್. ಏನೂ ಆಗಿಲ್ಲ ಅಂದರೆ ಆಮೇಲೆ ಸಿಗ್ತೀನಿ. ಅದೃಷ್ಟವಂತರಿಗೆ ಮಾತ್ರ ಈ ದೇವತೆ ಸಿಗೋದು. ಯಾರು ಹಾಕಿರೋದು? ಕಮೆಂಟ್ ಹಾಕೋರ? ಕಮೆಂಟ್ ಹಾಕಿರೋದು ಅದೃಷ್ಟವಂತರಿಗೆ ಮಾತ್ರ. ನಾನು ಅದೃಷ್ಟವಂತ ಬಿಡಮ್ಮ. ಸಿಂಗರ್ ಇನ್ ಟೌನ್. ಯಾರ್ಯಾರು ಈ ರೀಲ್ ನೋಡಿಲ್ಲ ಗೈಸ್, ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಯೂಟ್ಯೂಬಲ್ಲೂ ಹಾಕಿದ್ದೀವಿ. ಶಾರ್ಟ್ಸ್ ಚೆಕ್ ಮಾಡಿ. ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ, ಕೆಲಸ ಇದೆ ಅಂದ್ವಲ್ಲ, ಹೊರಟಿದ್ದೀವಿ. ಹಂಗೆ ಕೆಲಸ ಎಲ್ಲ ಮುಗಿಸಿ ನಾವು ನಮ್ಮ ಮನೆಗೆ ಏನು ಬೇಕಮ್ಮ, ತುಂಬ ದಿನ ಬೇಡಿಕೆ. ಅಯ್ಯೋ 2 ತಿಂಗಳಿಂದ ಕೇಳ್ತಾಗ ಮ್ಯಾಟ್ ಬೇಕು. ಯೋಗ ಮಾಡೋಕ್ಕೆ. ಯೋಗ ಮ್ಯಾಟ್ ಅಲ್ಲ ಗೈಸ್, ಕಾಲ್ ವರ್ಷ ಮ್ಯಾಟ್. ಇವಾಗ ಏನು ಬೇಗ ಡ್ರೈವ್ ಆಗಲ್ಲ ಬಟ್ಟೆಗಳು. ಆಮೇಲೆ ಅವಾಗ ಮದ್ವೆ ಆಗ ಹೊಸದ್ರಲ್ಲಿ ಎಲ್ಲ ಸ್ವಲ್ಪ ಇರ್ಲಿ ಅಂತ ತಗೊಂಡು, ಇವಾಗ ಸ್ವಲ್ಪ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ. ಅದೆಲ್ಲ ತಗೊಂಡಿದ್ವಿ, ಎಕ್ಸ್ಟ್ರಾ ತಗೊಂಡಿರ್ಲಿಲ್ಲ. ಸೊ ಇವಾಗ ಮತ್ತೆ ಬೇಕು ಮನೆಗೆ ಒಂದಷ್ಟು 1 ಸೆಟ್ ಎಕ್ಸ್ಟ್ರಾ ಬೇಕು, ತಗೊಬ್ರೋಣ ಅಂತ ಹೋಗ್ತಾ ಇದೀವಿ. ಸೊ ಏನೇನು ತಗೋತೀವಿ ನೋಡೋಣ, ಬನ್ನಿ ನಮ್ಮ ಜೊತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾವು ಈಗ ನಮ್ಮ ಏತರಲ್ಲಿ ಹೋಗ್ತಾ ಇದೀವಿ. ರೀಸೆಂಟಾಗಿ ಏತರನ್ನ ಸರ್ವಿಸ್ ಮಾಡಿಸ್ತೀವಿ ಗೈಸ್. ಫಸ್ಟ್ ಸರ್ವಿಸು 5,000 ಕಿಲೋಮೀಟ್ರಿಗೆ ಪ್ರತಿ ಸತಿ ಸರ್ವಿಸ್ ಮಾಡಿಸ್ಬೇಕು. ಸೊ 5,000 ಸಮಥಿಂಗ್ ಓಡಿತ್ತು. ತಿರುಪತಿಯಿಂದ ಬಂದ ತಕ್ಷಣ ಸರ್ವಿಸ್ ಮಾಡಿಸಿದ್ವಿ. ಸರ್ವಿಸ್ ಮಾಡಿಸಿ ಈಗ 200 ಕಿಲೋಮೀಟರ್ ಓಡಿಸ್ಬಿಟ್ಟಿದ್ವಿ. ಇವಾಗ 50 ಕಿಲೋಮೀಟರ್ ರೇಂಜ್ ಇದೆ. ಇವತ್ತು ಚಾರ್ಜ್ ಹಾಕಿಲ್ಲ, ನೆನ್ನೆ ಹಾಕಿದ್ದೆ. ಇವಾಗ ಇದರಲ್ಲಿ ಸಿಟಿಗೆ ಹೋಗಿ ಬರಬೇಕು. ಆ್ಯಂಡ್ ಸರ್ವಿಸ್ಗೆ ಎಷ್ಟು ಖರ್ಚಾಯಿತು ಅಂದರೆ 800 ರೂಪಾಯಿ ಖರ್ಚಾಯಿತು ಗೈಸ್. ಜನರಲ್ ಸರ್ವಿಸ್ಗೆ 800 ರೂಪೀಸ್ ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ. ಇದರಲ್ಲಿ ನೀಟಾಗಿ ಬ್ರೇಕ್ಸು, ಬೆಲ್ಟ್ ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಕೊಡ್ತಾರೆ, ಗ್ರೀಸ್ ಎಲ್ಲ ಹಾಕಿ ಕೊಡ್ತಾರೆ. ಆ್ಯಂಡ್ ನಾವು ಹೊಸ ಆಕ್ಸರಿ ಹಾಕ್ಸಿದ್ದೀವಿ ಇದಕ್ಕೆ. ಸೈಡ್ ಸ್ಟ್ಯಾಂಡ್ ಇರಲಿಲ್ಲ, ನಾನು ಸೀರೆ ಉಟ್ಕೊಂಡಾಗ ಸೈಡ್ ಸ್ಟ್ಯಾಂಡಲ್ಲಿ ಕುತ್ಕೊಳ್ಳೋಕ್ಕಿರಲಿಲ್ಲ. ಇದು ಸೈಡ್ ಸ್ಟ್ಯಾಂಡ್ ಬರ್ತಲ್ಲ, ಲೇಡೀಸ್ ಸ್ಟ್ಯಾಂಡು, ಇದು ಬೇಕಿತ್ತು ನಮಗೆ. ಅದು ತಗೊಂಡು 6 ತಿಂಗಳು ಅದರಲ್ಲಿ ಹಂಗೆ ಮೇಂಟೈನ್ ಮಾಡಿದ್ವಿ. ಬಿಕಾಸ್ ಅದ್ರ ಕಾಸ್ಟ್ 2,000 ರೂಪಾಯಿ. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬಿಟ್ಟು ನಾವು ಹಾಕ್ಸೋಕ್ಕೆ ಹೋಗಿರಲಿಲ್ಲ. 2,000 ಕೊಟ್ಟು ಅವಶ್ಯಕತೆ ಇಲ್ಲ, ಎಲ್ಲೋ ಒಂದು ಸತಿ ಅಪರೂಪಕ್ಕೆ ಯೂಸ್ ಬರೋದು ಅಂತ ಹಾಕ್ಸಿರ್ಲಿಲ್ಲ. ಮೊನ್ನೆ ಅವ್ರ ಅಮ್ಮನ ಡ್ರಾಪ್ ಮಾಡೋಕೆ ಹೋಗ್ಬೇಕಾದ್ರೆ ಅನಿಸ್ತು ಹಾಕ್ಸ್ಬೇಕು ಅಂತ. ಅವ್ರ ಅಮ್ಮನೂ ಹೇಳಿದ್ರು ಇದೊಂದು ಸೈಡ್ ಸ್ಟ್ಯಾಂಡ್ ಹಾಕ್ಸೋದಲ್ವಾ ಅಂತ. ಅದಕ್ಕೆ ಸರ್ವಿಸಿಗೆ ಬಿಟ್ಟಾಗ ಹಾಕ್ಸ್ಬಿಟ್ಟೆ. ಸೊ ಇನ್ಮೇಲೆ ಸ್ಯಾರಿ ಹಾಕ್ಕೊಂಡ್ರು ಎತ್ತರಲ್ಲಿ ಆರಾಮಾಗಿ ಹೋಗ್ಬೋದು. ಯೂಶ್ವಲಿ ಸ್ಯಾರಿ ಹಾಕೊಂಡಾಗೆಲ್ಲ ಈ ಗಾಡೀಲಿ ಹೋಗ್ತಿದ್ವಿ, ಎಲ್ಲ ನಿಯರ್ ಬೈ ಹೋಗ್ಬೇಕು ಅಂದಾಗ. ಇನ್ಮೇಲೆ ಆ ಗಾಡೀಲಿ ಹೋಗ್ಬೋದು. ಏನು ಗಲಾಟೆ ಮಾಡ್ತಾಯಿದ್ಯಾ ಲಿರಿಷಾ? ನಾಚಿಕೆ ತಗೊಳ್ಳಿ. ನಾವು ಬಂದ್ವಿ ಗೈಸ್ ಮ್ಯಾಟ್ಸ್ ತೊಗೊಳಕ್ಕೆ. ಗಗನ ಅವರು ಫುಲ್ಲು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮ್ಯಾಟ್ಸ್ ತೊಗೊಳಕ್ಕೆ. ಆಗಲೇ ನೋಡೋಕ್ಕೆ ಶುರು ಮಾಡಿ 1/4 ಗಂಟೆ ಆಯಿತು, ಇನ್ನೂ 1 ಮ್ಯಾಟು ಫೈನಲ್ ಮಾಡಿಲ್ಲ. ನಮಗೆ ಮೈನ್ ಡೋರ್ಗೆ, ಬಾತ್ರೂಮ್ಗೆ, ಸಿಂಕ್ಗೆ ಮೇಜರಾಗಿ 3 ಕಡೆಗೆ ಮ್ಯಾಟ್ಸ್ ಬೇಕು. ಒಟ್ಟಿನಲ್ಲಿ ಬಂದಾಗಿಂದ ಇವನ್ ತಲೆ ತಿಂತವಳೆ. ನಾವು ಯೂಶಲಿ ಇಲ್ಲೇ ಶಾಪಿಂಗ್ ಮಾಡೋದು ಏನೇ ಇದ್ರು. ಸೊ ಪರಿಚಯ ಇದ್ದಾರೆ. 1,00,000 ಐಟಮ್ ಐತಿ ಇಲ್ಲಿ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಒಂದು ಗೊತ್ತಾಗಲ್ಲ. ಅದಕ್ಕೆ ಫುಲ್ ಗಗನ ಬಿಟ್ಬಿಟ್ಟಿನಿ ಅಥಾರಿಟಿ, ಯಾವ್ದು ಬೇಕು ತಗೊಳ್ಳಿ ಮನೆ ಎಂಜಾಯ್ ಅಂತ. ಗೈಸ್, ನಮ್ಮ ಮನೆ ಸೋಫಾಗೆ 1 ವರ್ಷ ಆದರೂ ನಾವು ಇನ್ನೂ ಸೋಫಾ ಕವರ್ ಹಾಕಿಲ್ಲ. ಅದ್ರದ್ದು ಬ್ಯೂಟಿ ಹಾಳಾಗ್ಬಿಡುತ್ತೆ ಅಂತ ಇವಾಗ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ತಗೋತೀವಿ ಇಲ್ಲೋ ಗೊತ್ತಿಲ್ಲ, ನೋಡೋಣ.
ಏನೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಮೇಡಮ್ ಅವರು. 10 ಅಷ್ಟೇ ಸರ್. ಇದನ್ನು ಸೇರಿಸ್ಕೊಳ್ಳ ಹ್ಯಾಂಡಲ್ಸು ಅಬ್ಯಾಕಸ್ ಗೊತ್ತಮ್ಮ ನನಗೆ. ಹ್ಯಾಂಡಲ್ ಸಿಗ್ಬೇಕಾ? ಹ್ಯಾಂಡಲ್ ಬೇಡ, ಅದು ಬಿದ್ದೋಯ್ತಾ ಇರುತ್ತೆ, ಎತ್ತೆತ್ತು ಹಾಕ್ಬೇಕು. ಮೊದಲೇ ನಮ್ಮ ಮನೆ ಫ್ರೆಂಡ್ಸ್ ಎಲ್ಲ ಬಂದರೆ ತಲಾಟೆಗಳು ಮಾತೇ ಕೇಳಲ್ಲ, ಕುಣಿತಾ ಇರ್ತಾರೆ. 10 ಸಾಕು. ನಾವು ತಗೊಂಡ್ರೆ ನೆಕ್ಸ್ಟ್ ಉದಯ ತಗೋತಾರೆ, 7 ಡಿಸ್ಕೌಂಟ್ ಮಾಡ್ತಾರೆ. ಅದು ತಗೊಳ್ಳೋಣ? ಯಾವ್ದನ್ನ? ತಗೊಳ್ಳೋಣ. ಫೈನಲ್ ಆಗಿದೆ. ಮ್ಯಾಟ್ಸ್ ನಾವು ತಗೊಂಡಿದ್ದೀವಿ. ಮೇಯ್ನ್ಲಿ ನಂಗೆ ಬೇಕಾಗಿದ್ದು ಸಿಂಕ್ ಹತ್ರ ವಾಶ್ರೂಮ್ಗೆ, ಅದನ್ನು ತಗೊಂಡಿದ್ದೀವಿ. ಆಮೇಲೆ ಮೇನ್ ಡೋರ್ ಬಂದು ತಗೊಂಡಿದ್ದೀವಿ. ತೋರಿಸ್ಬಿಡು. ಎಲ್ಲ 2 ತಗೊಂಡಿದ್ದೀನಿ. ಇನ್ನೊಂದ್ಸತಿ ಸಚಿನ ಕೇಳಬಾರ್ದು, ಇನ್ನೊಂದು ವರ್ಷ ಕೇಳಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ 2 ತಗೊಂಡಿದ್ದೀವಿ. ಸೊ 3 ಸೆಟ್ ಆಯಿತು. ಇದು ಮೇನ್ ಡೋರ್ಗೆ. ಇದು ಮೇನ್ ಡೋರ್ ಎಲ್ಲ ಆಂಟಿ ಸ್ಕಿಡ್ ಚೆನ್ನಾಗಿದೆಯಾ? ನೋಡೋಣ ಹೆಂಗೆ ಬಾಳಿಕೆ ಬರುತ್ತೆ ಅಂತ. ಬಾಳಿಕೆ ಬಂದಿಲ್ಲ ಅಂದರೆ ತಗೋಬತ್ತೀವಿ ವಾಪಸ್. ನಿನ್ನ ವಿಡಿಯೋ ಮಾಡ್ಕೊಂಡಿದ್ದೀವಿ, ನೀವು ಯಾರಂತ ಗೊತ್ತು. ಬಾಳಿಕೆ ಬಂದಿಲ್ಲ ಅಂದರೆ ತಗೊಬಂದ್ಕೊಡ್ತೀವಿ. ಏನು ಕೇಳಿದ್ರು ಬರುತ್ತೆ ಮೇಡಮ್, ಬಾಳಿಕೆ ಬರುತ್ತೆ ಮೇಡಮ್, ತಗೊಳ್ಳಿ ಮೇಡಮ್. ನಾವು ತಗೋಬರಲ್ಲ ಆಮೇಲೆ ಅದಕ್ಕೆ. ತಗೊಳ್ಳಿ ಫ್ಯಾನ್ ಮೇಲೆ ಆಯ್ತಾ? ಸಾರಿ ಗೈಸ್, ಚಳಿ ಎಷ್ಟಾಗ್ತಾ ಇದೆ ಅಂದರೆ ನಾನು ಜಾಕೆಟು ಹಾಕೋ ಬಂದಿಲ್ಲ, ಅದಕ್ಕೆ ಮಸಾಲ ಪುರಿ ಕೊಡ್ತಾ ಇರೋದು. ಇಲ್ಲಾಂದ್ರೆ ಮಸಾಲ ಪುರಿ ಸಚಿನ್ ಇಷ್ಟ ಇಲ್ಲ, ಅದಕ್ಕೆ ತಿನ್ಬಿಡೋಣ ಒಂದು ಅಂತ ತಿಂತಾ ಇದೀವಿ ಗೈಸ್. ಇವಾಗ ತಿನ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿದ್ರೆ ಚಂದ್ರು ಮಾಡ್ತಾನೆ. ಮಸಾಲ ಪುರಿ ಏನಾಗಲ್ಲ, ತಿನ್ನು ಏನಾಗಲ್ಲ. ಎಂಜಾಯ್ ಅವ್ರ ಮಸಾಲ ಪುರಿ. ಬಾಮ ಬೇಗ ಬ್ಯಾಡ್ಮಿಂಟನ್ ಹೋಗ್ಬೇಕು, ಟೈಮ್ ಆಯಿತು. 6 ಗಂಟೆ 7 ನಿಮಿಷ. ನಾನು ವಾಚಲ್ಲಿ 1 ನಿಮಿಷ ಜಾಸ್ತಿ ನಿಲ್ಲಿಸ್ಬಿಟ್ಟವ್ರೆ. ಚಲೋ ಗೈಸ್, ಕೊನೆಗೂ ಓಡೋಡಿ ಬೇಗ ಬಂದ್ವಿ ಬ್ಯಾಡ್ಮಿಂಟನ್ ಆಡೋಕ್ಕೆ. ನಾನೊಂದು 10 ನಿಮಿಷ ಆಡಿದೆ. ಇವಾಗ ಗಗನ ಮತ್ತು ಶಿವಕುಮಾರ್ ತಂಗಿ ಮಾನಸ ಆಡ್ತಾಯಿದ್ದಾರೆ. ಇವರಿಬ್ಬರು ಆಡ್ತವ್ರೆ. ಒಂದು 5 ನಿಮಿಷ ಬಿಟ್ಟು ಮತ್ತೆ ನಾನು ಆಡಬೇಕು. ಶಿವಕುಮಾರ್ ಬಂದಿಲ್ಲ. ಶಿವಕುಮಾರ್ ಫುಲ್ ಬ್ಯುಸಿಯಾಗಿಬಿಟ್ಟಿದ್ರೆ ಇತ್ತೀಚೆಗೆ, ನಮ್ಮ ಕೈಗೆ ಸಿಗ್ತಾ ಇಲ್ಲ. ನೀವೇ ನೋಡಿರ್ತೀರ, ನನ್ನ ಬ್ಲಾಗಲ್ಲಿ ಕಾಣಿಸ್ತಾನೆ ಇಲ್ಲ ಅಣ್ಣವರು. ಇವಾಗ ನಾನು ಹೋಗಿ ಆಡಬೇಕು. ಬ್ಯಾಡ್ಮಿಂಟನ್ ಎಲ್ಲ ಮುಗೀತು ಗೈಸ್. ಇವಾಗ ಗಗನ ಇಷ್ಟೊತ್ತಿಂದ ತಡ್ಕೊಂಡಿದ್ದ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಹೊಸ ಮ್ಯಾಟ್ ಇನಾಗ್ರೇಟ್ ಆಗೋಯ್ತು. ಇಲ್ಲೊಂದು ಮ್ಯಾಟು ಸಿಂಕ್ ಹತ್ರ, ಡೋರ್ ಹತ್ರ ಒಂದು ಮ್ಯಾಟು ಈ ಕಲರ್ ತೊಗೊಂಡಿದ್ದೀವಿ. ಇನ್ನೊಂದೆಲ್ಲಮ್ಮ ಇದು ಹೊಸದು. ಎಲ್ಲ ಹೊಸದು ಹಾಕತ್ತಲ್ಲಪ್ಪ ಗಗನ. ಹೊಯ್ ಬಿದ್ದಲ್ಲಿ ಬುಡ ಹೊಡ್ಕೊಂಡ್ರು ಅಂತ ಹ್ಯಾಂಡಿಸ್ಕಿಟ್ ತಗೊಂಡೋಳೆ. ಇನ್ನೊಂದು ವಾಶ್ರೂಮ್ಗೆ. ಕೊನೆಗೂ ಮ್ಯಾಟ್ ತಂದು ಹೊಸ ಮ್ಯಾಟ್ಗಳನ್ನ ಮನೆಗೆ ಹಾಕಿದ್ದೀವಿ ಗೈಸ್. ಇಷ್ಟೊಂದು ದಿನ ಅನ್ಕೋತಿದ್ವಿ, ಕೊನೆಗೂ ತಂದು ಹಾಕಿದ್ದೀವಿ.